ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ತಮ್ಮ ಹೆಸರು ಸರ್? ಶಬರೀಶ್ ಅಂತ. ಶಬರೀಶ್ ಶೆಟ್ಟಿ ಅವರು. ಸರ್, ನೀವು ದೇವಸ್ಥಾನ ಅದು ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನ ಕೋಲಾರದ ಯಾವ ಜಾಗದಲ್ಲಿದೆ ಸರ್? ಇದು ಭಕ್ತಾಂಜನೇಯ ಸ್ವಾಮಿ ದೇವಾಲಯ, ಗಾಣಿಗಿರಿಪೇಟೆ, ಹಳೆ KD ಆಫೀಸ್ ಪಕ್ಕದಲ್ಲಿ ಬರ್ತದೆ. ಇದು ಎಷ್ಟು ವರ್ಷದಿಂದ ದೇವಸ್ಥಾನ? ಇದು 700 ವರ್ಷದ ಪುರಾತನ ದೇವಸ್ಥಾನ. ಇದು ನಮ್ಮ ಗಾಣಿಗರ ಸಮುದಾಯ ಜನಾಂಗದ ವತಿಯಿಂದ ಈ ದೇವಸ್ಥಾನ 700 ವರ್ಷದಿಂದ ಕಾಪಾಡ್ಕೊಂಡು ಬಂದಿದೆ. ಪ್ರತಿ ವರ್ಷ ಹನುಮಾನ್ ಜಯಂತಿ ಕಾರ್ಯಕ್ರಮ ಮಾಡ್ತೀರಿ ಮತ್ತು ನವರಾತ್ರಿ ಕಾರ್ಯಕ್ರಮ ಮಾಡ್ತೀರಿ. ಶನಿವಾರ ವಿಶೇಷ ಪೂಜೆ ಮಾಡ್ತೀವಿ. ಈ ಸರಿ ವಿಶೇಷ ಏನಂದರೆ ರಾಜಗೋಪುರ 35 ಅಡಿ ವಿಗ್ರಹ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ನಾಳೆ 2 ಮತ್ತು 3 ತಾರೀಕು ಅಂದರೆ ಭಾನುವಾರ ಮತ್ತು ಸೋಮವಾರ. ಮತ್ತು ಈ ಹೊಸ ವಿಗ್ರಹ ಅಂದರೆ ಹಳೇದೇ ವಿಗ್ರಹ ನಿಮಗೆ ಅದು ಯಾವ ರೀತಿ ನಿಮ್ಮ ಕಣ್ಣಿಗೆ ಬಿತ್ತು ಮತ್ತು ಯಾರಿಗೆ ಯಾವ ರೀತಿ ಇದ್ರು ಹಿಂಗೆ? ನಮ್ಮ ದೇವಸ್ಥಾನ ಎಡಭಾಗದಲ್ಲಿ ಅರಳಿ ಮರ ಇತ್ತು. ಆ ಮರ ಕಡ್ದಾಗ ಮರ ಬುಡದಲ್ಲಿ ಒಂದು 5 ಅಡಿ ಆಳದಲ್ಲಿ ಒಂದು ವಿಗ್ರಹ ಸಿಕ್ತು. ಅಂದರೆ ನಿಮ್ಗೆ ಮೂರ್ತಿ ನೀಟಾಗಿ ಕೆತ್ತನೆ ಇರಲಿಲ್ಲ ಅಂತ ವಿಗ್ರಹ ಸಿಕ್ತು. ಅದು ನೀಟಾಗಿ ಕೆತ್ತನೆ ಮಾಡಿ ಅದನ್ನ ಇವತ್ತು ನಾಳೆ ಪ್ರತಿಷ್ಠಾಪನೆ ಮಾಡ್ತೀವಿ. ನೀವು ಹಳ್ಳ ತೆಗೆಯುವಾಗ ಅದನ್ನು ನೀವು ತೆಗೆಯೋ ಸಂದರ್ಭ ಹೇಗಿತ್ತು? ಯಾವಾಗ? ಸೊ ಬೆಳಗ್ಗೆ ನಾರ್ಮಲಾಗಿ JCB ಬಂದು ಕೆಲಸ ಮಾಡ್ತೀವಿ. ಬುಡ ಎಲ್ಲ ತೆಗಿತಾ ಕ್ಲೀನ್ ಮಾಡೋ ಟೈಮ್ ಹಳ್ಳದಲ್ಲಿ ಸಿಗ್ತೀವಿ ಬೆಳಗ್ಗೆ ಟೈಮಲ್ಲಿ. ಅಂದರೆ ನೀವು ಈ ವಿಗ್ರಹ ಒಂದು 700-600 ವರ್ಷ ಹಳೆ ವಿಗ್ರಹ, ಪುರಾತನ ವಿಗ್ರಹ, 700-100 ಕಾಲದ ವಿಗ್ರಹ ಇರ್ಬೋದು ಅನ್ಸುತ್ತೆ. ನಿಮಗೂ ನಮಗೂ ಅಷ್ಟು ದೊಡ್ಡವರು ವಿಗ್ರಹ ನೋಡಿದ್ರೆ ಗೊತ್ತಾಗ್ತದೆ ಇಷ್ಟೇ ಅಂತ. ಅಂದರೆ ಇವಾಗ ನಾಳೆ ಮತ್ತು ನಾಳಿದ್ದು ಏನಿದೆ ಸರ್ ಕಾರ್ಯಕ್ರಮ? ಸರ್, ನಾಳೆ ಸಂಜೆ 6 ಗಂಟೆಗೆ ದೇವಸ್ಥಾನದಲ್ಲಿ 101 ವರ್ಷದ ಮೆರವಣಿಗೆ ಇರುತ್ತೆ ರಾಜಬೀದಿಯಲ್ಲಿ. ಅದಾದಮೇಲೆ 6 ಗಂಟೆಯಿಂದ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಹೋಮ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ರಾತ್ರಿ 12 ಗಂಟೆಗೆ ಪ್ರಾಣ ಪ್ರತಿಷ್ಠಾಪನೆ ಮತ್ತು ವಿಗ್ರಹಕ್ಕೆ ಕಲಶ ಪ್ರತಿಷ್ಠಾಪನೆ ಆಗುತ್ತೆ ಗೋಪುರಕ್ಕೆ. ಸೊ ಆಮೇಲೆ ಸೋಮವಾರ ಬೆಳಗ್ಗೆ ಮೂಲ ದೇವರಿಗೆ ಅಭಿಷೇಕ. ಅದಾದಮೇಲೆ 10 ಗಂಟೆಗೆ ಕಲ್ಯಾಣೋತ್ಸವ ಅಂದ್ಕೊಂಡಿದ್ದೆ. ಮತ್ತು 11 ಗಂಟೆಗೆ 35 ಅಡಿ ಗೋಪುರದ ಲೋಕಾರ್ಪಣೆ ಕಾರ್ಯಕ್ರಮ ಅಂದ್ಕೊಂಡಿದ್ದೆ. ಮತ್ತು ಮಧ್ಯಾಹ್ನ ಪ್ರಸಾದ ವಿನಿಯೋಗ ಇರುತ್ತೆ. ಸಂಜೆ 6 ಗಂಟೆಗೆ ಮೂಲ ದೇವರು ವಿಗ್ರಹ ಮೂರ್ತಿ ಮೆರವಣಿಗೆ ಇರುತ್ತೆ. ಉತ್ಸವ ರಾಜಬೀದಿಗಳಲ್ಲಿ ಅಂದರೆ ಭಾನುವಾರ ಮತ್ತು ಸೋಮವಾರ 2 ದಿವಸನ? ಭಾನುವಾರ ಸಂಜೆಯಿಂದ ಸೋಮವಾರ ಫುಲ್ ಇರುತ್ತೆ ಕಾರ್ಯಕ್ರಮ. ಫುಲ್ ಕಾರ್ಯಕ್ರಮ. ಯಾರಾದರೂ ಸ್ವಾಮಿಗಳು ಅಂತವ್ರು ಏನಾದರೂ ಕಸಿದ್ರು ಅಂದರೆ ಮುಖ್ಯಸ್ಥರು ಅತಿಥಿಗಳಾಗಿ ನಮ್ಮ ಶಾಸಕರು ಬರ್ತಾರೆ, ಲೋಕಸಭಾ ಸದಸ್ಯರು ಬರ್ತಾರೆ, ಸಿನಿಮಾ ನಟರು ಬರ್ತಾ ಇದ್ದಾರೆ, ಮತ್ತು ಎಲ್ಲ ಲೋಕಲ್ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ. ಅದು ತಮ್ಮ ಗಾಣಿಗ ಸಮುದಾಯದ ಒಂದು ಏನಿದೆ ನಿಮಗೆ ಸಮುದಾಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹೆಂಗೆ ಸಂಘಟನೆ ಇದೆ? ಇದು ಸರ್ಕಾರದಿಂದ ಸೌಲಭ್ಯಗಳು ಸರ್ಕಾರದಿಂದ ನಮಗೇನಿದೆ, ನಮ್ಮ ಜನಾಂಗದಿಂದ ಒಂದು 100 ಮನೆ ನಾವು ಕೋಲಾರ ನಗರದಲ್ಲಿ ಒಂದು ಮಾಡ್ಕೊಂಡಿದ್ದೆ. ಸೊ ಹಾಗೆ ನಮ್ಮ ತಾತ ಮುತ್ತಾದ ಕಾಲದಿಂದ ಪೂರ್ವಿಕರು ಮಾಡ್ಕೊಂಡು ಒಂದು ಸಂಘಟನೆ ಮಾಡ್ಕೊಂಡು ಈ ದೇವಸ್ಥಾನ ಕಾಪಾಡ್ಕೊಂಡಿದ್ದೀವಿ. ಸೊ ನಾವು ಯಾರ ಹತ್ರ ಏನೂ ಇವತ್ತವರೆಗೂ ಏನೂ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ಬಯಸೋದಿಲ್ಲ. ಇದು ಎಲ್ಲ ನಮ್ಮ ಜನಾಂಗದ ಅಂದರೆ ಲೋಕಲ್ ಕೋಲಾರ ಜನಾಂಗದ ಎಲ್ಲ ಅವರ ದೇಣಿಗೆಯಿಂದ ದೇವಸ್ಥಾನ ಈ ಮಟ್ಟಕ್ಕೆ ರೆಡಿಯಾಗಿದೆ. ಅಂದರೆ ನಿಮ್ಮ ಜನಾಂಗದಲ್ಲಿ ಯಾವುದೇ ರಾಜಕೀಯಗಳು ಮತ್ತು ನಿಮಗೆ ಸರ್ಕಾರ ಸೌಲಭ್ಯಗಳು ಅಂಥವೇನು ಬೇಕನ್ನಿಸ್ತದ? ಸರ್, ದೇವರ ಆಶೀರ್ವಾದ ನಮ್ಗೆ ಏನೂ ಬೇಡ. ದೇವ್ರ ಸಮುದಾಯದಲ್ಲಿ ಚೆನ್ನಾಗಿಟ್ಟಿದ್ದಾರೆ ಸಾಕು. ದೇವರ ಆಶೀರ್ವಾದ ಇದೆ, ಎಲ್ಲ ಕೊಡ್ತಾ ಇದ್ದೀವಿ. ಇಷ್ಟವರೆಗೂ ಏನಿಲ್ಲ, ಮುಂದೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಯಾರಾದರೂ ಕೊಟ್ಟರೆ ದೇವಸ್ಥಾನಕ್ಕೆ ಕೊಡ್ಬೋದು, ಕೊಡುಗೆ ಕೊಟ್ಟಿರ್ಬೋದು. ಅಂದರೆ ಈ ದೇವಸ್ಥಾನಕ್ಕೆ ಮುಂದೇನು ಅರ್ಚಕರು ಯಾರು ಇದ್ದೀವಿ, ಏನು ಮಾಡ್ತಾ ಇದ್ದೀವಿ? ಸರ್, ಅರ್ಚಕರು ರಾಮಮೂರ್ತಿ ಅಂತ ಅರ್ಚಕರಿದ್ದಾರೆ. ಅವರು 3 ವರ್ಷದಿಂದ ಕೆಲಸ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಅಂತೂ ನೀವು ದೇವರ ಸೇವೆಗೆ ಮುಡುಪಾಕಿಟ್ಟಿದ್ದೀರಾ ತಮ್ಮ ಜೀವನದಲ್ಲಿ. ಎಲ್ಲ ದೇವರ ಆಶೀರ್ವಾದ ಸರ್, ಅಷ್ಟೇ. ಇನ್ನೂ ಪದಾಧಿಕಾರಿಗಳು ಏನಾದರೂ ಇನ್ನೂ ಎಲ್ಲ ಸಂಬಂಧಪಟ್ಟ ದೊಡ್ಡವರೆಲ್ಲ ಇದ್ದಾರೆ. ಎಲ್ಲ ಸ್ವಲ್ಪ ಕೆಲಸ ಬಿಸಿ ಇದ್ದಾರೆ ಎಲ್ಲರೂ. ನಾಳೆ ಎಷ್ಟು ದಿವಸ? ಸಂಜೆ 6 ಗಂಟೆ ಸ್ಟಾರ್ಟ್ ಆಗ್ತದೆ ಕಾರ್ಯಕ್ರಮ. ಭಕ್ತಾದಿಗಳಿಗೆ ಏನು ಅಂದರೆ ಇತಿಹಾಸವುಳ್ಳ ದೇವಸ್ಥಾನ. ಎಲ್ಲ ನಮ್ಮ ಕೋಲಾರದ ಜನತೆ ಎಲ್ಲರೂ ಬಂದು ದೇವರ ಆಶೀರ್ವಾದ ತೊಗೊಂಡು ಪ್ರಸಾದ ಸ್ವೀಕರಿಸಿ. ಇದು ಒಂದು ಇತಿಹಾಸ ಇರೋ ದೇವಸ್ಥಾನ ಮತ್ತು ಮಹಿಮೆ ಜಾಸ್ತಿ ಇದೆ. ಸೊ ಮಹಿಮೆ ಇರೋದಕ್ಕೆ ಆಂಜನೇಯ ವಿಗ್ರಹ ಸಿಕ್ಕಿರೋದು. ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಾಳೆ ಮತ್ತು ನಾಳಿದ್ದು ಇರೋದನ್ನ ಮಿಸ್ ಮಾಡಿದೆ ಎಲ್ಲರೂ ಬನ್ನಿ ಅಂತ ತಮ್ಮಲ್ಲಿ. ಪ್ರತಿ ಶನಿವಾರ ಮತ್ತು ಮಂಗಳವಾರ ವಿಶೇಷ ಪೂಜೆಗಳಿರ್ತದೆ. ನಾವು ಅಂದ್ಕೊಂಡಿದ್ದು ಏನು ಬೇಕೋ ನೆರವೇರುತ್ತೆ. ಸಕಾಲಕ್ಕೆ ದೇವರಿಗೆಲ್ಲರೂ ಒಂದು ಪಾತ್ರ ಆಗಬೇಕು ಅಂತ. ಥ್ಯಾಂಕ್ ಯು.